ಸ್ನೇಹಿತರೆ, ಇದೇ ನೋಡಿ ಅಂಜನಾದ್ರಿ ಪರ್ವತ, ಹನುಮಂತ ಹುಟ್ಟಿದಂತಹ ಜನ್ಮಸ್ಥಳ. ಇಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ, ರಾವಣ ಸೀತಾಮಾತೆಯನ್ನು ಅಪಹರಣ ಮಾಡಿಕೊಂಡು ಲಂಕೆಗೆ ಹೋದಾಗ ವಾನರ ಸೇನೆ ಮತ್ತು ರಾಮ, ಲಕ್ಷ್ಮಣ, ಭರತ ಪ್ರತಿಯೊಬ್ಬರು ಕೂಡ ಸೀತೆ ಮಾತೆಯನ್ನು ಹುಡುಕ್ತಿರ್ತಾರೆ. ಸೊ ಹನುಮಂತನಿಗೆ ಗೊತ್ತಾಗುತ್ತೆ ಸೀತೆ ಮಾತೆ ಲಂಕಾದಲ್ಲಿ ಇದ್ದಾರೆ ಅಂತ ಹೇಳಿ. ಆವಾಗ ರಾಮೇಶ್ವರಂದಿಂದ ಲಂಕೆಯವರೆಗೆ ರಾಮ ಸೇತುವೆಯನ್ನು ಕಟ್ಟಬೇಕಾಗತ್ತೆ. ಸೊ ರಾಮ ಸೇತುವೆ ಕಟ್ಟಬೇಕಾದ್ರೆ ಬಳಸಿದಂತಹ ಕಲ್ಲನ್ನು ನಾವು ಇಲ್ಲಿ ನೋಡಬಹುದು ಅಂಜನಾದ್ರಿ ಪರ್ವತದಲ್ಲಿ. ಇಲ್ಲಿ ಅಂಜನಾದ್ರಿ ಪರ್ವತದಲ್ಲಿ 25 kgಯ ಕಲ್ಲು, ಅದು ರಾಮ ಸೇತು ಕಟ್ಟಬೇಕಾದ್ರೆ ಬಳಸಿದಂತಹ ಕಲ್ಲು ಇವಾಗಲೂ ಕೂಡ ನೀರಿನಲ್ಲಿ ತೇಲುತ್ತೆ. ಅದನ್ನು ನೀವು ಕಣ್ಣಿಂದ ತುಂಬ್ಕೋಬಹುದು. ಅದು ಅಂಜನಾದ್ರಿ ಬೆಟ್ಟಕ್ಕೆ ಬಂದರೆ ಮಾತ್ರ. ಆ ಕಲ್ಲನ್ನು ನಾನು ನಿಮಗೆ ತೋರಿಸ್ಬೋದಾಗಿತ್ತು, ಬಟ್ ಗರ್ಭಗುಡಿಯ ಒಳಗೆ ಕ್ಯಾಮ್ರಾ ಹಲೋ ಇಲ್ಲ. ಸೊ ಯಾರ್ಯಾರು ಬಂದಿರ್ತೀರಾ ವಿಜಯನಗರ ಸಾಮ್ರಾಜ್ಯ ಮತ್ತು ಅಂಜನಾದ್ರಿ ಪರ್ವತಕ್ಕೆ ಕೆಳಗಡೆ ಕಮೆಂಟ್ ಮಾಡಿರಿ. ಸೊ ಅಂಜನಾದ್ರಿ ಪರ್ವತಕ್ಕೆ ಬಂದೀವಿ. ಸೊ ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಅವರ ಅನಿಸಿಕೆ ಹೇಗಿದೆ ಕೇಳೋಣ ಬನ್ನಿ. ಸರ್ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಸರ್ ಅಂಜನಾದ್ರಿ ಪರ್ವತಕ್ಕೆ ಬಂದಿರಿ. ಸೊ ಹೇಗೆ ಅನಿಸ್ತಾ ಇದೆ? ಇದೇ ಫಸ್ಟ್ ಟೈಮ್ ಬಂದಿದ್ದ ಅಥವಾ ಇದಕ್ಕಿಂತ ಮುಂಚೆ ಬಂದಿದ್ದೀರಾ? ತುಂಬಾ ಸಾರಿ ಬಂದಿದ್ದೀವಿ ನಾವು. ಅದ್ಭುತವಾದಂಥ ಕ್ಷೇತ್ರ, ಆಂಜನೇಯ ಸ್ವಾಮಿ ಹುಟ್ಟಿದಂಥ ಕ್ಷೇತ್ರ ಇದು. ನಮ್ಮ ಕರ್ನಾಟಕದ ಕಿಷ್ಕಿಂಧ ಅಂತ ಹೇಳ್ತೀವಲ್ಲ, ತುಂಬಾ ಪವಿತ್ರವಾದದ್ದು. ಖಂಡಿತ. ಮತ್ತೆ ಚಿರಂಜೀವಿ ಆಂಜನೇಯ ಸ್ವಾಮಿಯ ಪುಣ್ಯಕ್ಷೇತ್ರವಾಗಿರೋದ್ರಿಂದ, ಜನ್ಮಸ್ಥಾನ ಆಗಿರೋದ್ರಿಂದ ಇದೆಲ್ಲರಿಗೂ ತುಂಬಾ ಅನುಕೂಲ ಆಗುತ್ತದೆ. ಖಂಡಿತ. ಯಾವರಿಂದ ಬಂದಿರೋದು ನೀವು? ನಾವು ತುಮಕೂರಿಂದ. ಅವಾಗ ಬರ್ತಾ ಇರ್ತೀರಾ? ಏನು ಯಾವಾಗಲೂ ಬರ್ತಾ ಇರ್ತೀವಿ. ಆಂಜನೇಯ ಸ್ವಾಮಿ ಯಾವಾಗ ಕರ್ಸ್ಕೊಂಡು ಎಲ್ಲ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಸ್ನೇಹಿತರೆ, ನಾವು ಅಂಜನಾದ್ರಿ ಪರ್ವತಕ್ಕೆ ಬಂದರೆ ಅತಿ ಹೆಚ್ಚು ಬೆಟ್ಟಗಳನ್ನು ಕಾಣಬಹುದು ಮತ್ತು ನದಿಗಳನ್ನು ಕಾಣಬಹುದು. ಸೊ ಇಲ್ಲಿ ಯಾಕೆ ಅತಿ ಹೆಚ್ಚು ಬೆಟ್ಟಗಳಿದ್ದಾವೆ ಅಂತ ಅಂದರೆ, ಒಂದು ಸಾಮ್ರಾಜ್ಯ ಕಟ್ಟಬೇಕಂತ ಅಂದರೆ, ಸೊ ಮೊದಲಿಗೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು. ಒಂದು ಸಾಮ್ರಾಜ್ಯ ಕಟ್ಟಬೇಕಂತ ಅಂದರೆ ಅಲ್ಲಿ ನೀರಾವರಿಯ ವ್ಯವಸ್ಥೆ ತುಂಬ ಮುಖ್ಯವಾಗಿರುತ್ತೆ. ಸೊ ನೀವು ಅಂಜನಾದ್ರಿ ಪರ್ವತದಿಂದ ತುಂಗಭದ್ರಾ ನದಿಯನ್ನು ನೋಡಬಹುದು. ಇದು ಬರೇ ತುಂಗಭದ್ರಾ ನದಿಯಲ್ಲ, ತುಂಗಭದ್ರಾ ತಾಯಿ ಅಂತ ಹೇಳ್ಬೋದು. ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಅತಿ ಮುಖ್ಯವಾಗಿ ನಮಗೆ ನೀರಾವರಿ ವ್ಯವಸ್ಥೆ ಬೇಕಾಗುತ್ತೆ. ಆ ನೀರಾವರಿ ವ್ಯವಸ್ಥೆಗೆ ಸಹಾಯವಾಗಿದ್ದು ನಮ್ಮ ತುಂಗಭದ್ರಾ ತಾಯಿ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೇ ನೋಡಿ ತುಂಗಭದ್ರಾ ನದಿ. ನದಿ ಅನ್ನೋದಕ್ಕಿಂತ ಇದಕ್ಕೆ ತಾಯಿ ಅಂತ ಕರಿಬೇಕು ನಾವು. ಯಾಕಂದರೆ ಇಡೀ ನಮ್ಮ ವಿಜಯನಗರ ಸಾಮ್ರಾಜ್ಯ ನಡೆಯಬೇಕಂತ ಅಂದರೆ ಈ ತಾಯಿಯ ಪ್ರಾಮುಖ್ಯತೆ ತುಂಬ ದೊಡ್ಡದಾಗಿದೆ. ಸ್ನೇಹಿತರೆ, ಎಲ್ಲರೂ ಹೇಳ್ತಾರೆ ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದರೆ ನಾವು ಅತಿ ಹೆಚ್ಚು ಗುಡ್ಡಗಾಡು ಪ್ರದೇಶಗಳನ್ನು ನೋಡ್ಬೋದು ಅಂತ ಹೇಳಿ. ಹೌದು, ಹಂಪಿಗೆ ಬಂದರೆ ಅತಿ ಹೆಚ್ಚು ಗುಡ್ಡಗಾಡು ಪ್ರದೇಶಗಳನ್ನು ನೋಡ್ಬೋದು. ಸೊ ಯಾಕೆ ನೋಡ್ತೀವಿ? ಇಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಇತ್ತು. ಒಂದು ಸಾಮ್ರಾಜ್ಯ ನಡೆಸಬೇಕಂತ ಅಂದರೆ ಅಲ್ಲಿ ಗುಡ್ಡದ ಅವಶ್ಯಕತೆ ತುಂಬ ಇರುತ್ತೆ. ಕಾಡು, ಬೆಟ್ಟ, ಗುಡ್ಡ, ನದಿಗಳ ವ್ಯವಸ್ಥೆ ತುಂಬ ಇರುತ್ತೆ. ಯಾರಾದರೂ ಶತ್ರುಗಳು ಒಂದು ಆಡಳಿತ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಅಂದರೆ ರಾಜರಿಗೆ ಸೂಚನೆ ಸಿಗುತ್ತೆ. ಆ ಕಾರಣಕ್ಕಾಗಿ ನಾವು ಹಂಪಿಯಲ್ಲಿ ಅತಿ ಹೆಚ್ಚು ಗುಡ್ಡಗಾಡು ಪ್ರದೇಶಗಳನ್ನು ಕಾಣಬಹುದು. ಸೊ ಇವಾಗ ನಾವು ಬೆಟ್ಟದ ಹಿಂದಿನ ಭಾಗದಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಗಿಚ್ಚ ನೋಡಿ ಏನ? ಎಲ್ಲಿ? ಯೂಟ್ಯೂಬ್ ಅಲ್ಲ, ಇನ್ಸ್ಟಾದಲ್ಲ? ಯಾವ ಊರು ಇದೇವ್ರಾ? ಚೆನ್ನಾಗಿರ್ತಾವ ವಿಡಿಯೋಸ್? ಓಕೆ ಓಕೆ, ಥ್ಯಾಂಕ್ಸ್ ಅಪ್ಪ. ಎಲ್ಲ ನೋಡಿಯಾ? ಓಕೆ ಓಕೆ, ಥ್ಯಾಂಕ್ ಯು ಅಪ್ಪ. ನಾವು ಅಂಜನಾದ್ರಿ ಪರ್ವತಕ್ಕೆ ಎರಡೂ ಕಡೆಯಿಂದ ಬರ್ಬೋದು. ಸೊ ಫಸ್ಟಿಗೆ ಬಂದ್ವಲ್ಲ, ಅದು ದಕ್ಷಿಣ ಭಾಗದಿಂದ 575 ಮೆಟ್ಟಿಲುಗಳಿವೆ. ಮತ್ತು ಇದು ಉತ್ತರ ಭಾಗ ಅಂದರೆ ಪರ್ವತದ ಎಡಭಾಗದಿಂದ ಕೂಡ ನಾವು ಪರ್ವತಕ್ಕೆ ಏರಬಹುದು. ಸೊ ಈ ಭಾಗದಲ್ಲಿ ಬಂದುಬಿಟ್ಟು 425 ಮೆಟ್ಟಿಲುಗಳಿವೆ. ಸೊ ತೋರಿಸ್ತೀನಿ ಬನ್ನಿ. ಸೊ ಒಟ್ಟಾರೆ ಅಂಜನಾದ್ರಿ ಪರ್ವತಕ್ಕೆ ನಾವು 2 ದಾರಿಯಿಂದ ಬರ್ಬೋದು. ಸೊ ಇಲ್ಲಿ ಅಕ್ಕಪಕ್ಕ ಹಳ್ಳಿದವರು ಇದಾರಲ್ಲ, ಗೊತ್ತಿದ್ದವರೆಲ್ಲ ಈ ದಾರಿಗೆ ಬರ್ತಾರೆ. ಸೊ ಈ ದಾರಿಗೆ ಬಂದ್ವಿ ಅಂತ ಅಂದರೆ 425 ಮೆಟ್ಟಿಲುಗಳು. ಸೊ ದಕ್ಷಿಣ ಭಾಗದಿಂದ ಬಂದ್ವಿ ಅಂತ ಅಂದರೆ ಮುಂದಕ್ಕಿಂದ ನಮಗೆ 575 ಮೆಟ್ಟಿಲುಗಳನ್ನು ಕಾಣ್ತವೆ. ಜಗತ್ತನ್ನು ಸೃಷ್ಟಿ ಮಾಡಿದ್ದು ಭಗವಂತ, ಸಂಕಟಗಳಿಂದ ದೂರ ಮಾಡಿದ್ದು ಹನುಮಂತ. ಶಿವನ ಭಕ್ತಿ, ಹನುಮಾನ್ ಶಕ್ತಿ ಜೀವನದಲ್ಲಿದ್ದರೆ ಯಾವ ದುಷ್ಟ ಶಕ್ತಿನೂ ನಮ್ಮನ್ನು ತಡೆಯೋಕ್ಕಾಗಲ್ಲ. ನಿಜ ಇದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ. ಹಿಂದೂ ವಿರೋಧಿ ಆಗಿದ್ದರೆ ವಿಡಿಯೋನ ಸ್ಕಿಪ್ ಮಾಡಿರಿ. ಜೈ ಶ್ರೀರಾಮ್. ಹಿಂದೂ ಧರ್ಮದಲ್ಲಿ ಹುಟ್ಟಿ ಬಜರಂಗ ದಳ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ. ನಿಮ್ಮ ಮನೆ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಮೊದಲು ಬರೋದೇ ಬಜರಂಗ ದಳ. ದೇಶದ ಬಲ ಬಜರಂಗ ದಳ, ನೆನಪಿರಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ನೇಹಿತರೆ, ಅಂಜನಾದ್ರಿ ಪರ್ವತವನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂತೋಷ್ ನಾಯಕ್ ಯೂಟ್ಯೂಬ್ ಚಾನಲ್. ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ. ಜೈ ಶ್ರೀರಾಮ್.